ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಪ್ಪ, ನನ್ನ ಮದುವೆಗೆ ನಾನು ಇಷ್ಟು ಕೆಲಸ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಅಣ್ಣನ ಮದುವೆಗೆ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೀನಿ. ಮೋಸ್ಟ್ಲಿ ನನಗೆ ಸ್ವರ್ಗಕ್ಕೆ ಡೈರೆಕ್ಟಾಗಿ ಟಿಕೆಟ್ ಸಿಗುತ್ತೆ ಅನ್ಸುತ್ತೆ. ಹೌದಪ್ಪ, ತುಂಬಾ ದೊಡ್ಡ ಉಪಕಾರ ಮಾಡ್ತಿದ್ಯಾ ನೀನು. ಹೂವ ಎತ್ತದೇನೆ ದೊಡ್ಡ ಬಂಡೆಕಲ್ಲೇ ಎತ್ತುತ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಮಾತಾಡ್ತಿದ್ಯಾ. ಅವಸರದಲ್ಲಿ ಆಗಿದ್ ಮದ್ವೆ. ಹೆಣ್ಣಿನ ಕಡೆಯವ್ರು ನಾವು ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಗೊತ್ತಾ. ಸಾಮಾನ್ಯವಾಗಿ ಈ ಮದುವೆಗಿಂತ ಮುಂಚೆ ಒಂದು 5-6 ತಿಂಗಳು ಹುಡುಗ ಹುಡುಗಿ ಚಾಟ್ ಮಾಡ್ತಾರೆ, ಈ ಕಾಫಿ ಡೇ ಅದು ಇದು ಅಂತ ಸುತ್ತಾಡ್ತಾರೆ. ಆದರೆ ನಮ್ಮ ಅಣ್ಣ ಅತ್ತಿಗೆ ಮದುವೆಲಿ ಎಲ್ಲ ಉಲ್ಟಾ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗೋಯ್ತು. ಎಲ್ಲ ಕನ್ಸಲ್ ಆದಾಗ ಆಗ್ಬಿಡ್ತು. ಅದೇ ನನಗೆ ಭಯ ಆಗ್ತಿರೋದು. ಹೇಳಮ್ಮ, ಏನಿನ್ ಭಯ? ಅಕ್ಕ ತುಂಬಾ ಸೆನ್ಸಿಟಿವ್. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಮುಂಚೆನೆ ಸಂಸಾರ ಶುರು ಆಗ್ಬಿಟ್ಟಿದೆ. ಇವಾಗ ನಿಮ್ಮ ಮನೇಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೆ ಅಂತಾನೆ ಭಯ ಆಗ್ತಿರೋದು. ನಮ್ಮ ಅಣ್ಣನ ಬಗ್ಗೆ ಟೆನ್ಷನೇ ತಗೊಂಬೇಡಿ ಕಣ್ರಿ. ಅವನೊಂಥರ ಶ್ರೀರಾಮಚಂದ್ರ ಇದ್ದಂಗೆ, ನಮ್ಮ ಥರ ಪೋಲಿ ತರಲೆ ಅಲ್ಲ ಅವನು. ನಮ್ಮ ಬಗ್ಗೆ ಭಯ ಇಟ್ಕೊಂಡ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ. ಅವನ ಸಂಸಾರದ ಬಗ್ಗೆ ನಿಮಗೆ ಟೆನ್ಷನೇ ಬೇಡ. ತುಂಬ ಕೇರಿಂಗ್ ವ್ಯಕ್ತಿ ಕಣ್ರಿ ಅವನು. ನೋಡೋಕೆ ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್ ಥರ ಕಾಣಿಸ್ಬೋದು, ಆದರೆ ಒಳ್ಳೆ ಮನಸ್ಸಿದೆ ಅವನಿಗೆ. ನಿಮ್ಮ ಅಕ್ಕನ ಕಣ್ಣಲ್ಲಿ ಒಂದು ಹನಿ ನೀರು ಬರ್ದಾರಂಗೆ ನೋಡ್ಕೋತಾನೆ. ಏನೋ ಅಕ್ಕ ಎಲ್ಲಾನು ಸಂಭಾಳಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಿಮ್ಮ ಅಕ್ಕಂಗೆ ಇದಕ್ಕಿಂತ ಒಳ್ಳೆ ಜೋಡಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮೇಲೆ ಭರವಸೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಮ್ಮ ಅಣ್ಣನ ಮೇಲೆ ನಂಬಿಕೆ ಇರಲಿ. ಅದಕ್ಕೆ ಕೈಯಲ್ಲಿ ತೋರಿಸಿದ್ದನ್ನ ಅವನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ. ಮೀಟ್ರೋ, ನಿಂಗೆ ಮದುವೆ ಆಗಿದೆಯಾ? ನಿಂಗೇನು ಲೂಸಾ? ಅಲ್ಲ, ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ, ಮಧ್ಯದಲ್ಲಿ ಹಾರ್ಟ್ ಎಲ್ಲ ಬಿಟ್ಟಿದ್ಯಾ, ಇದೆಲ್ಲ ಎಲ್ಲಿ ಕಲ್ತೆ ಅಂತ. ಮೊಟ್ಟೆ ತಿನ್ನಕ್ಕೆ ಕೋಳಿನೇ ಸಾಕ್ಬೇಕಾ? ಓ ಏ ಕೃಷ್ಣ, ನಿನ್ ಜೊತೆ ಸೇರ್ಕೊಂಡು ಏನು ಮಾಡ್ತಾ ಇದೆಯಾ ಅಲ್ಲಿ? ಗಂಡಿನ ತಮ್ಮ ಅನ್ನೋದನ್ನ ಮರಿಬೇಡ. ಕೂಲ್ ಡೌನ್ ಯಶು. ಯಾಕೆ ಇಷ್ಟೊಂದು BP ರೈಸ್ ಮಾಡ್ಕೋತಿದ್ಯಾ? ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನೋ ಮಾಡ್ಬೇಕು ನಾನು. ಏಯ್, ಏನು ಇದೆಲ್ಲ? ಯಾರನ್ನ ಕೇಳಿ ಈ ಶಾಸ್ತ್ರ ಅರೇಂಜ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇಲ್ವಾ, ಅಥವಾ ಅವ್ರನ್ನ ಲೆಕ್ಕಕ್ಕೆ ಇಟ್ಟಿಲ್ವಾ? ಯಶು, ಅದು ವಿನಯ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್ ಕೊಡೋದಕ್ಕೆ ಇದೇನು ಬರ್ಡೇ ಪಾರ್ಟಿ ಅನ್ಕೊಂಬಿಟ್ಟಿಯಾ? ಅಲ್ಲಮ್ಮ, ಎಲ್ಲ ನಿಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೆ ಇದನ್ನ ಏನಂತ ಅನ್ಕೊಂಡಿದ್ದೀರಾ ಅಂತ. ಶಾಸ್ತ್ರ ಅಂತಂದ್ರೆ ಒಂದು ರೀತಿ ನೀತಿ ಇರುತ್ತೆ, ಒಂದು ಗಳಿಗೆ ಅನ್ನೋದಿರುತ್ತೆ. ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹೀಗೆ ಆಗೋದು. ಹೋಗ ಅಣ್ಣ, ಅಣ್ಣ ಸುಮ್ಮನೆ ಇರ. ಅಣ್ಣ ಯಶು, ಯಾಕೆ ಕೂಗ್ತಿದ್ಯಾ? ಅಣ್ಣ ಬಾ ಅಣ್ಣ. ಯಾಕೆ ಕೂಕೊಂಡೆ? ಇಲ್ಲಿ ನೋಡಣ್ಣ, ಇಲ್ಲಿ ನಡೀತಾ ಇರೋ ತಮಾಷೆ ನೋಡು. ಅಲ್ಲಣ್ಣ, ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಇವರಿಬ್ಬರೇ ಸೇರ್ಕೊಂಡು ಶಾಸ್ತ್ರಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇದು ಸರಿನಾ ಅಣ್ಣ? ಅದಕ್ಕೆ ಯಾಕೆ ಎಷ್ಟು ಕೋಪ ಮಾಡ್ಕೋತೀರಾ? ನಾವು ಹೊತ್ತುಗಳಿಗೆ ಮುಹೂರ್ತ ಎಲ್ಲ ನೋಡಿನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ಅಲ್ಲಮ್ಮ, ನೀವು ನೋಡ್ಬಿಟ್ರೆ ಸಾಕಾ? ಗಂಡಿನ ಕಡೆಯವರು ನಮಗೂ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಇರುತ್ತಲ್ವಾ, ಅದನ್ನ ನೋಡ್ಬೇಕಲ್ವಾ? ಮನೆ ಮಗಳಾಗಿ ನನ್ನನ್ನ ಒಂದು ಮಾತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಹೇಳಣ್ಣ, ಇವ್ರು ಮಾಡ್ತಿರೋದು ಸರಿನಾ ತಪ್ಪ? ನೀನೇ ನ್ಯಾಯ ಹೇಳು. ಸಾರಿ ಮೇಡಮ್, ನಮ್ಮದೇ ತಪ್ಪು. ನಾವು ಕೆಟ್ಟ ಉದ್ದೇಶದಿಂದನೋ ಅಥವಾ ನಿಮಗೆ ಅವಮಾನ ಆಗಬೇಕು ಅಂತನೋ ಈ ಕೆಲಸ ಮಾಡಿಲ್ಲ. ಮಾಡ್ತಾರೋ ಕೆಲಸದಿಂದ ಇಷ್ಟೊಂದು ಮನಸ್ತಾಪಗಳಾಗ್ತಿದೆ ಅಂದರೆ ಈಗ ಈ ಶಾಸ್ತ್ರನೇ ಬೇಡ ಬಿಡಿ. ಏನು ಹೇಳ್ತಿದ್ಯಾ ರುಕ್ಕು? ನಿಮ್ಮ ಶಾಸ್ತ್ರ ಸಂಪ್ರದಾಯಕ್ಕೆ ನಾವು ಅಡ್ಡ ಬರ್ತಾ ಇದ್ದೀವಿ ಅಂದರೆ ಈ ಶಾಸ್ತ್ರನ ಮುಂದೆ ಹಾಕೋಣ. ಸುಮ್ಮನೆ ಮನಸ್ಸಿಗೆ ತಗೊಂಡು ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಮದುವೆ ಆಗಿ ಇವಾಗ ಮನೆಗೆ ಬಂದಿದ್ದಾರೆ, ಸುಮ್ಮನೆ ಗಲಾಟೆ ಎಲ್ಲ ಯಾಕೆ? ಏನಮ್ಮ,
ನಾನಿರೋದೇ ಇಲ್ಲಿ ಗಲಾಟೆ ಮಾಡೋದಕ್ಕೆ ಅಂತನ ಅರ್ಥ? ಯಶು ಏನು ಹೇಳ್ತಾ ಇದೆಯಾ ನೀನು? ಕಾಲ ಘಳಿಗೆ ಸಂಪ್ರದಾಯದ ಪ್ರಕಾರ ಶಾಸ್ತ್ರ ಮಾಡಬೇಕು ಅಂತ ನೀನು ಹೇಳ್ತಿದ್ದೆ. ಪಾಪ ಮಕ್ಕಳು ಗೊತ್ತಿಲ್ಲ, ಉತ್ಸಾಹದಲ್ಲಿ ಮಾಡಿಬಿಟ್ರು. ಅವರೇ ಹೇಳ್ತಿದ್ದಾರಲ್ಲ ಮುಂದಕ್ಕೆ ಹಾಕೋಣ ಅಂತ, ಮತ್ತ್ಯಾಕೆ ಅವ್ರನ್ನ ಬೈತಾ ಇದೆಯಾ ನೀನು? ಅಲ್ಲ ಅಣ್ಣ, ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅನ್ನೋಷ್ಟು ಸೌಜನ್ಯತೆ ಕೂಡ ಇಲ್ವಾ ಇವ್ರಿಗೆ? ಯಶು, ಸುಮ್ಮನೆ ಬೆಳೆಸ್ಬೇಡ, ಬಿಟ್ಬಿಡು ಇಲ್ಲಿಗೆ. ರುಕ್ಕು ಜೊತೆ ಸೇರಿಕೊಂಡು ಒಳ್ಳೆ ಮುಹೂರ್ತ ಯಾವುದು ಅಂತ ನೀನೇ ನೋಡಿ ನೀನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಮಾಡು. ಯಾರು ಬೇಡ ಅಂದರು? ಅರ್ಥ ಆಯ್ತಾ? ಹಾ ಸರಿ. ಏನು ನಿಂದು? ಡಾರ್ಲಿಂಗ್ 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 ಡಾರ್ಲಿಂಗ್. ಸರಿ ಹೇಳು, ಏನು? ನೀನು ಬರೀ ಡಾರ್ಲಿಂಗ್ ಅಲ್ಲ, ಡೇರಿಂಗ್ ಡಾರ್ಲಿಂಗ್ ನೀನು. ಏನು ಡಾರ್ಲಿಂಗ್, ಈ ಮನೇಲಿ ಒಂಥರ ಹವಾ ಇಟ್ಬಿಟ್ಟಿದ್ಯಾ? ಏನು ಹಾಗಂದ್ರೆ? ಕಟ್ನಿಟ್ಟು ಮಿಲ್ಟ್ರಿ ರೂಲ್ಸು. ಆದರೂ ಯಶು, ನೀನು ಈ ವಿನಯ್ ಮದುವೆ ಆದ್ಮೇಲಿಂದ ಈ ಲುಕ್ ಒಂಥರ ಚೇಂಜ್ ಆಗ್ಬಿಟ್ಟಿದೆ, ರಾಜಮಾತೆ ಥರ. ಕಿಂಡಲ್ಲ? ಕಿಂಡಲ್ ಅಲ್ಲ, ಒಂಥರ ಕನ್ಫ್ಯೂಷನ್ ಆಗೋಗಿದೆ. ಯಾವಾಗ ನಮ್ಮ ಯಶು, ನನ್ನ ಡಾರ್ಲಿಂಗ್ ಯಶು, ಈ ರಾಜಮಾತೆ ಥರ ಚೇಂಜ್ ಆಗೋದ್ಲು ಅಂತ. ನೀನೇನು ಹೇಳಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋ, ನಮ್ಮ ಮನೆ 3 ಜನದ ಮಕ್ಕಳ ಮರ್ಯಾದೆ ಅಂತ ವಿಷಯ ಬಂದಾಗ ನಾನು ಯಶೋದ ಆಗಿರಲ್ಲ. ನೀನೇನೋ ಹೇಳಿದ್ಯಲ್ಲ ರಾಜಮಾತೆ ಅಂತ, ಅದೇ ಆಗಿರ್ತೀನಿ. ಬರ್ದಿಟ್ಕೊ, ಸರಿನಾ? ಅಯ್ಯೋ ರಾಜಮಾತೆ, ಈ ಥರ ಸ್ಕೆಚ್ ಹಾಕಿ ಡೀಲ್ ಮಾಡಿ ಕಿರಿಕ್ ಮಾಡಿ ಏನಕ್ಕೆ ಕೆಟ್ಟೋಲಾಗ್ತೀಯಾ? ಸುಮ್ಮನೆ ಜನ ಆಮೇಲೆ ಬೈಕೋತಾರೆ ಅಷ್ಟೇ. ಬೈಕೊಳ್ಳಿ ಬಿಡೋ, ಬೈಕೊಂಡವ್ರ ಬಾಯಿಗೆಲ್ಲ ಹೋಗಿ ನಾನು ಬಾಯಿ ಸಿಹಿ ಮಾಡೋದಕ್ಕಾಗುತ್ತಾ? ನೋಡೋ ಕೃಷ್ಣ, ನಮ್ಮ ಕುಟುಂಬಕ್ಕೆ ಯಾರಾದರೂ ಕೆಡಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ ನಾನು ಕಿರಿಕ್ ಮಾಡೋಳೆ ಕಣೋ, ಅದು ಯಾರೇ ಆಗಿರಲಿ. ಚಿಲ್ಲಾಗಿರು, ಚಿಲ್ ಚಿಲ್. ಚಿಲ್ಲಾಗಿರೋದಕ್ಕೆ ನಾನೇನು ಅದ? ಯಾವುದು? ಅದೇ ರಾತ್ರಿ ರಾಜಮಾತೆ ಎಷ್ಟು ಮುದ್ದ ಕಾಣಿಸ್ತೀಯ ನೋಡು. ಅದನ್ನ ಬಿಟ್ಟು ಮದುವೆ ನಿಲ್ಲಿಸ್ತೀನಿ, ಈ ಫಸ್ಟ್ ಡೇಟ್ ಮುಂದಕ್ಕೆ ಹಾಕ್ತೀನಿ, ಇದೆಲ್ಲ ನಿನಗೆ ಸೂಟ್ ಆಗಲ್ಲ, ಬೇಡ. ನೋಡು ಕೃಷ್ಣ, ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಲೇಬೇಕು. ಇದೆಲ್ಲ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೆ, ಸರಿನಾ? ಕೂಲ್ ಡೌನ್, ಕೂಲ್ ಡೌನ್ ಯಶು. ಏನೋ ಆಗಿದೆ ನಿಂಗೆ, ಆ ಹುಡುಗಿರ ಜೊತೆ ಸೇರ್ಕೊಂಡು ಹೂ ಕಟ್ಕೊಂಡು ಇದೆಲ್ಲ ಬೇಕೇನೋ ನಿಂಗೆ? ಬೇರೆ ಕೆಲಸ ಇದ್ರೆ ನೋಡ್ಕೊ, ಹೋಗು. ಹವಾ ಮೇಂಟೈನ್ ಮಾಡು, ಗೊತ್ತಾಯ್ತಾ? ನಿಧಾನವಾಗಿ ಯಶು ರಾಜಮಾತೆ ಥರ ಬದಲಾಗ್ತಿದ್ದಾಳೆ. ಹುಷಾರಾಗಿರ್ಬೇಕು.